ಈ ದಿವಸ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ರವರ ಏನಿವತ್ತು ಅವರ ಸುದೀರ್ಘ ರಾಜಕೀಯದಲ್ಲಿ ಎಷ್ಟೋ ಏರುಪೇರುಗಳಿದ್ರು ಕೂಡ ಬಹುಶಃ ನಾವ್ಯಾರು ಕೂಡ ಹುಟ್ಟಿರಲಿಲ್ಲ. ಅಂಥ ಕಾಲಘಟ್ಟದಿಂದಲೂ ಕೂಡ ರಾಜಕೀಯ ಮಾಡಿದಂಥ ಹಿರಿಯ ಮುತ್ಸದ್ದಿ, ಹಿರಿಯ ಹೋರಾಟಗಾರರು ಮತ್ತು ಆರ್ಥಿಕ ತಜ್ಞರು, ಇವತ್ತು ವಿಶ್ವ ತಜ್ಞರು ಅಂತಂದ್ರೂ ತಪ್ಪಾಗಲಾರ್ದು. ಯಾಕೆಂದರೆ ಹೊರದೇಶಗಳು ಕೂಡ ಮನಮೋಹನ್ ಸಿಂಗ್ರವರ ಆರ್ಥಿಕ ವಿಚಾರಧಾರೆಗಳನ್ನ ಬೇರೆ ದೇಶದವರು ಕೂಡ ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಇತಿಹಾಸದ ಪುಟಗಳಲ್ಲಿ ಅಡಕವಾಗಿದೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷದಲ್ಲಿ ಬಹುತೇಕ ಸುಮಾರು ನಾಯಕರುಗಳು ಇತಿಹಾಸ ಉಳಿಸಿರೋರೇ ಜಾಸ್ತಿ ಜನ ಇದ್ದಾರೆ. ಆದರೆ ನಮ್ಮ ಭಾಗ್ಯ ಏನಂತಂದರೆ, ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಅವರು ಕೂಡ 2 ಬಾರಿನೂ ಕೂಡ ಮಂತ್ರಿಗಳಾಗಿರ್ತಕ್ಕಂಥದ್ದು ಭಾಳ ಖುಷಿ ತರೋಂಥ ವಿಷಯ. ಆದರೆ ಈ ನಿಟ್ಟಿನಲ್ಲಿ ಅವ್ರಿಗೆ 92 ವರ್ಷ ಇವತ್ತಿಗೆ 92 ವರ್ಷ ಆಗಿತ್ತು ಅಂತ ಏನು ಅವರ ಒಂದು ಆರೋಗ್ಯದ ಏರುಪೇರಿನಿಂದ ಒಂದು ಅಂತಿಮ ನಮನವನ್ನು ಅಂತಿಮ ದಾರಿ ಹಿಡಿದಿದ್ದಾರೆ. ಇವತ್ತು ಏನು 2 ಬಾರಿ ಪ್ರಧಾನಮಂತ್ರಿಯಾಗಿ, ಹಲವಾರು ಬಾರಿ ಮಂತ್ರಿಗಳಾಗಿ, MP ಆಗಿ, ಎಲ್ಲ ಜೀವನದುದ್ದಕ್ಕೂ ಕೂಡ ರಾಜಕೀಯ ಇಂದಿರಾ ಗಾಂಧಿ ಕಾಲದಿಂದ ಕೂಡ, ರಾಜೀವ್ ಗಾಂಧಿ ಕಾಲದಿಂದಲೂ ಕೂಡ, ಮತ್ತೆ ನೆಹರುಗಳ ಕಾಲದಿಂದಲೂ ಕೂಡ ಅವರು ರಾಜಕೀಯದ ಒಡನಾಡಿಯಾಗಿ, ಅವರ ಕಾಂಗ್ರೆಸ್ಸಿನ ಒಂದು ರೂವಾರಿಯಾಗಿ ಗುರುಸ್ಕೊಂಡಂಥವ್ರು. ಅದು ಪಂಜಾಬ್ನಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಏನು ಪಾಕಿಸ್ತಾನದ ಬಾರ್ಡರ್ ಇರ್ತಕ್ಕಂಥ ಆ ಭಾಗದಲ್ಲಿ ಹುಟ್ಟಿ ಬಂದಂಥವ್ರು ಇವರು. ಆದರೆ ಇವರ ಒಂದು ಚರಿತ್ರೆ ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ, ಭಾಳ ಕಮ್ಮಿನೇ. ಅಂಥ ಒಂದು ಹಿರಿಯರು ಅಂದರೆ ರಾಜಕೀಯದಲ್ಲೂ ಕೂಡ ಭಾಳ ದೊಡ್ಡ ಇತಿಹಾಸವನ್ನು ಸ್ಥಾಪನೆ ಮಾಡೋದನ್ನು ಹೋದಂಥವ್ರು ಅಂತಂದರೆ ತಪ್ಪಾಗಲಾರ್ದು. ಅಂಥ ಒಬ್ಬರು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಈ ಭಾರತದ ದೇಶದ ದೌರ್ಭಾಗ್ಯ ಅಂತಂತಂದರೆ ತಪ್ಪಾಗಲಾರ್ದು. ಅಂಥವರು ಇನ್ನೂ 16 ವರ್ಷ ಇದ್ದು ಇರ್ತಕ್ಕಂಥ ರಾಜಕಾರಣಿಗಳಿಗೆಲ್ಲ ಅಡ್ವೈಸ್ ಮಾಡ್ಕೊಂಡು ಹೋಗೋಂಥ ಕೆಲಸ ಇವತ್ತಿಗೂ ಕೂಡ ಅವರು ಕಾಂಗ್ರೆಸ್ಸು ಅಂತಲ್ಲ, ಯಾವುದೇ ಪಕ್ಷ ಇರಲಿ, ಮೈತ್ರಿ ಕೂಡ ಇರಲಿ, JDS ಇರಲಿ, BJP ಇರಲಿ, ಯಾವುದೇ ಸರ್ಕಾರ ಇದ್ರೂ ಕೂಡ ಒಂದು ಸ್ನೇಹಮಯ. ಮತ್ತು ಅವರು ಮನಮೋಹನ್ ಸಿಂಗ್ ವಿರುದ್ಧ ಇವತ್ತರೆಗೂ ಕೂಡ ಯಾವುದೇ ಅನ್ಯ ಪಕ್ಷಗಳು, ಬೇರೆ ಪಾರ್ಟಿಗಳು ಇವ್ರ ವಿರುದ್ಧ ಮಾತಾಡಿದ್ದು ನಾನು ನೋಡಲೇ ಇಲ್ಲ. ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಪ್ರೀತಿ ಪಾತ್ರರಾಗಿದ್ದಂಥವ್ರು ಒಂದು ಸ್ನೇಹಮಯ ಜೀವಿ ಅಂತಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು. ಅವ್ರನ್ನ ಕಳ್ಕೊಂಡು ನಾವು ಭಾಳ ನಮ್ಮ ಈ ದೇಶಕ್ಕೆ ತುಂಬಲಾರ್ದಂಥ ನಷ್ಟ ಆಗಿದೆ. ಆದರೆ ಅವ್ರ ಕುಟುಂಬಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ, ಅವ್ರ ಕುಟುಂಬಕ್ಕೆ ಇವ್ರನ್ನ ಕಳ್ಕೊಂಡಂಥದ್ದು ಧೈರ್ಯ, ಶೌರ್ಯ ಇವತ್ತು ಅವ್ರ ಕುಟುಂಬ ಅಷ್ಟೇ ನೋವಿನಲ್ಲಿಲ್ಲ, ಇಡೀ ಭಾರತ ದೇಶನೇ ನೋವಿನಲ್ಲಿದೆ. ಆ ಕುಟುಂಬಕ್ಕೆ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥ ಶಕ್ತಿ ಅಂದರೆ ಆ ನೋವನ್ನು ಭರಿಸ್ಲಿ, ಅದನ್ನ ತಡೆಯುವಂಥ ಶಕ್ತಿ ಆ ಭಗವಂತ ಆ ಕುಟುಂಬಕ್ಕೆ ನೀಡಲಿ ಅಂತಕ್ಕಂಥ ಮಾತನ್ನ ಹೇಳಿ, ಇವತ್ತು ನಮ್ಮ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ, ರಾಮ್ ವಿಲಾಸ್ ಸಂಘಟನೆ ಮತ್ತು ಪಾರ್ಟಿಯಿಂದ ಇವತ್ತು ನಾವು ಕರ್ನಾಟಕ ರಾಜ್ಯ ನಮ್ಮ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕ್ವೀನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಆಫೀಸ್ನಲ್ಲಿ ಇವತ್ತು ಅವ್ರಿಗೊಂದು ಮೌನಾಚರಣೆ ಮಾಡೋ ಮುಖಾಂತರ ಒಂದು ಅಂತಿಮ ನಮನವನ್ನು ನಾವು ಈ ನಿಟ್ಟಿನಲ್ಲಿ ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಇಲ್ಲಿ ಬರಲಾಗಿ ಇವತ್ತು ಒಂದು ಸಣ್ಣ ಪ್ರಮಾಣದ ನಾವು ಎಲ್ಲರೂ ಕೂಡ ಒಂದು ನಿಮಿಷಗಳ ಕಾಲ ನಾವು ಮೌನಾಚರಣೆಯನ್ನ ಮಾಡೋಣ ಅಂತ ಹೇಳಿ ಹೂಗುಚ್ಚನ್ನು ಹಾಕೋ ಮುಖಾಂತರ ಸ್ಟಾರ್ಟ್ ಹಾಕಬ್ರಹ್ಮ. 1 ನಿಮಿಷಗಳ ಕಾಲ ಒಂದು ಮೌನಾಚರಣೆಯನ್ನು ಮಾಡ್ರಿ.